ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಡೆಯುತ್ತಿರುವಂಥ ವಾಹಿನಿಗೆ ಮತ್ತೊಮ್ಮೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಮೇ ತಿಂಗಳ ವಾಕ್ಯವಾಗಿ ಧನ ಭೂ ವಾಹನ ವಿವಾಹ ಯೋಗ ಪಂಚಗ್ರಹಗಳಿಂದ ಕೃಪಾ ಭೋಗ ಅಂತ ಹೇಳಿ ವ್ಯಕ್ತವಾಗಿದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ 5 ಗ್ರಹಗಳ ನಿರಂತರವಾದ ಉತ್ತಮ ಬೆಂಬಲ ಸಿಗುವಂಥದ್ದು. ಅದರ ಜೊತೆಗೆ ಗುರುಬಲ ನಿಮಗೆ ನಿರಂತರವಾಗಿ ತಿಂಗಳು ಪೂರ್ತಿ ಇರುವಂಥದ್ದು. ಏನಿಗೆ ಜ್ಞಾಪಕ ಇಟ್ಕೊಳ್ಳಿ, ಗುರುಬಲ ಈ ತಿಂಗಳು ಮೇ ತಿಂಗಳಿಗೆ ಮುಗಿಯುತ್ತೆ. ಜೂನ್ನಲ್ಲಿ ಆರಂಭದಲ್ಲಿ ಗುರುವಿನ ಪರಿವರ್ತನೆ, ಜೂನ್ 1ರಂದು ರಾತ್ರಿ ಕಾಲದಲ್ಲಿ ಗುರು ರಾಶಿ ಪರಿವರ್ತನೆ ಮಾಡಿ ಅಲ್ಲಿ ಮಿಥುನದಿಂದ ಕರ್ಕಾಟಕಕ್ಕೆ ಸಂಚಾರ ಆಗುವಂಥ ಅದರ ಪ್ರತ್ಯೇಕ ವಿಡಿಯೋ ಮುಂದೆ ಪ್ರಸಾರ ಮಾಡಲಿದ್ದೇನೆ, ಅದನ್ನು ವೀಕ್ಷಿಸಿಕೊಳ್ಳಿ. ಈ ಮೇ ತಿಂಗಳ ವಿಚಾರ ವೃಷಭ ರಾಶಿಯವರಿಗೆ ನೋಡೋದಂದರೆ ವಿಶೇಷವಾಗಿ ಇಲ್ಲಿ ಧನ ಭೂ ವಾಹನ ವಿವಾಹ ಯೋಗ ಅಂತ ಹೇಳಿ ಬಂದಿರೋದು. ಅಲ್ಲಿ ನಿಮ್ಮ ಆದಾಯಕ್ಕೆ ವಿಶೇಷವಾದ ಒತ್ತು ಖಂಡಿತ ಶುಭ ಗ್ರಹಗಳಿಂದ ಬಂದಿದೆ. ಶುಭ ಗ್ರಹಗಳಾದ ಗುರು ಶುಕ್ರರ ಅನುಗ್ರಹ ನಿಮ್ಮನ್ನು ಕಾಪಾಡುತ್ತದೆ. ಅದೇ ರೀತಿ ವಿಶೇಷವಾಗಿ ಮಂಗಳನು ನಿಮಗೆ ತಿಂಗಳ ಆರಂಭದಲ್ಲಿ ಪೂರಕವಾಗಿರುವಂಥದ್ದು, ರಾಹುವಿನ ಬೆಂಬಲ ನಿರಂತರವಾಗಿರುವಂಥದ್ದು, ಇನ್ನು ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಶನಿ ಮಹಾರಾಜರ ಲಾಭಸ್ಥಾನದ ವಿಶೇಷವಾದ ಫಲ ಇವೆಲ್ಲವೂ ನಿಮಗೆ ಪಂಚಗ್ರಹಗಳ ಕೃಪೆಯಿಂದ 5 ಗ್ರಹಗಳು ನಿರಂತರವಾದ ಅತ್ಯಪರೂಪವಾದ ವಿಶೇಷ ಫಲವನ್ನು ಕೊಡ್ತಾ ಇದ್ದಾವೆ. ಅಂದರೆ ಈ ಗೋಚಾರದಲ್ಲಿ ಕೆಲವೊಂದು ದೀರ್ಘಚಾರಿ ಗ್ರಹಗಳು, ಕೆಲವೊಂದು ಕ್ಷಿಪ್ರಚಾರಿಗಳು. ದೀರ್ಘ ಅಂದರೆ ಒಂದೊಂದು ರಾಶಿಯನ್ನು ಬದಲಿಸಲು, ಉದಾಹರಣೆಗೆ ಗುರುವಿಗೆ 1 ವರ್ಷ, ಶನಿ ಮಹಾತ್ಮರಿಗೆ 2.5 ವರ್ಷ, ರಾಹು ಕೇತುಗಳಿಗೆ 18 ತಿಂಗಳು ಅಥವಾ 1.5 ವರ್ಷಗಳು ನಡೆಯುತ್ತೆ. ಆದರೆ ಕೆಲವು ಕ್ಷಿಪ್ರಚಾರಿ ಗ್ರಹಗಳು ತಿಂಗಳಿಗೊಮ್ಮೆ ಪರಿವರ್ತನೆ ಮಾಡುವಂಥದ್ದು ಇರುತ್ತೆ. ಚಂದ್ರನು 2 ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ. ಹಾಗಾಗಿ ಅಲ್ಲಿ ಆ ಕ್ಷಿಪ್ರ ಮತ್ತು ದೀರ್ಘಚಾರಿ ಗ್ರಹಗಳ ಒಂದು ಒಟ್ಟಾರೆ ಒಂದು ಸರಾಸರಿ ಫಲಿತಾಂಶ ಈ ತಿಂಗಳಿಗೆ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ. ಎಲ್ಲ ಕನಸುಗಳು ಈಡೇರುವಂಥದ್ದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಖಂಡಿತ ನಿಮಗೆ ನಿಮ್ಮ ಅಪೇಕ್ಷೆ ಮಟ್ಟದ ಒಂದು ಸ್ಥಾನಮಾನ ಅಥವಾ ರ್ಯಾಂಕಿಂಗ್ ಸಿಗುತ್ತೆ. ನೀವು ಅಪೇಕ್ಷೆ ಪಟ್ಟಂಥ ಇನ್ಸ್ಟಿಟ್ಯೂಟ್ಗಳು ನಿಮಗೆ ಸೀಟ್ ಸಿಗೋದಾಗಲಿ, ಕಾಂಪಿಟೇಟಿವ್ ಎಕ್ಸಾಮ್, ನೀಟ್, CET ಅಂತ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಉತ್ತಮವಾದ ರ್ಯಾಂಕಿಂಗ್ಗಳು ಬರುವಂಥದ್ದು, ಅಥವಾ ಇನ್ನಿತರ ಯಾವುದೇ ಹೈಯರ್ ಸ್ಟಡಿಗೆ ಪ್ರಯತ್ನ ಪಡೋರಿಗೆ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಬರುವಂಥದ್ದು. ಇನ್ನು ಉದ್ಯೋಗ ಹುಡುಕುವಂಥವ್ರು ಅಥವಾ ಉದ್ಯೋಗವನ್ನು ಬದಲಿಸುವಂಥವ್ರು ಮುಂತಾದ ಯೋಜನೆ ಉಳ್ಳವರಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ವಿಶೇಷವಾದ ಉದ್ಯೋಗದ ಒಂದು ಕರೆಗಳು ಬರುವಂಥದ್ದು, ಜಾಬ್ ಫಿಕ್ಸ್ ಆಗುವಂಥದ್ದು, ಅಥವಾ ಈಗಾಗಲೇ ಇರುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್, ಅದು ಸಿಗಬೇಕಾದ ಸೌಲಭ್ಯಗಳು ಇವೆಲ್ಲ ಕ್ಷಿಪ್ರವಾಗಿ ಸಿಗುವಂಥದ್ದು. ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೂ ಹಾಗೆ ಈ ಮೇ ತಿಂಗಳಲ್ಲಿ ವಿಶೇಷವಾದ ಹೊಸ ಆರ್ಡರ್ಗಳು, ಹೊಸ ಕಾಂಟ್ರಾಕ್ಟ್ಗಳು, ಹೊಸ ಒಪ್ಪಂದಗಳು ಸಿಗುವಂಥದ್ದು. ಇದೇ ರೀತಿ ನಿಮ್ಮ ಒಂದು ಉದ್ಯಮವನ್ನು, ಕೈಗಾರಿಕೆಯನ್ನು, ಕೃಷಿಯನ್ನು ಅಭಿವೃದ್ಧಿಪಡಿಸಲು ವಿಶೇಷವಾದ ಯೋಜನೆಗಳ ಸಹಾಯ ನಿಮಗೆ ಸಿಗಲಿದೆ. ಇನ್ನು ಬಾಂಧವ್ಯದ ವಿಚಾರವೂ ಬಹಳ ಉತ್ತಮವಾಗಿರುತ್ತೆ. ಬಂಧು ಬಾಂಧವರ ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಪತಿ ಪತ್ನಿಯರ ಬಾಂಧವ್ಯ ಉತ್ತಮವಾಗಿರುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು ಬಹಳಷ್ಟು ಬರ್ತವೆ. ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಯುವ ವೃಂದದವರಿಗೆ ಅಥವಾ ಇನ್ನಿತರರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ, ಮದುವೆಯ ಒಂದು ದಿನಾಂಕಗಳು ನಿಗದಿ ಆಗುವಂಥದ್ದಲ್ಲಿ, ಅಥವಾ ವಿವಾಹಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಆಗದಿದ್ದಂತಹ ಕೆಲವು ಆಕಸ್ಮಿಕವಾಗಿ ಪವಾಡ ಸದೃಶವಾಗಿ ಮದುವೆ ಈಗ ಗೊತ್ತಾಗುವಂಥದ್ದು ವೃಷಭ ರಾಶಿಯವರಿಗೆ ಸ್ತ್ರೀ ಪುರುಷ 2 ವರ್ಗಕ್ಕೂ ಇರುತ್ತೆ. ಇನ್ನು ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರ ಸಹ ಉತ್ತಮವಾಗಿ ಇರುವಂಥದ್ದು. ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರುಗಳಿಲ್ಲ. ಕೆಲವೊಮ್ಮೆ ರವಿಯ ವೈರುಧ್ಯದಿಂದ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ರವಿ ನಿಮಗೆ ಆರಂಭದಲ್ಲಿ ಅಲ್ಲಿ ವ್ಯಯದಲ್ಲೂ ಆಮೇಲೆ ಜನ್ಮದಲ್ಲೂ ಬರಲಿದ್ದಾನೆ. ಮೇ ತಿಂಗಳಲ್ಲಿ ಆರಂಭದಲ್ಲಿ ಮೇಷರಾಶಿಯಲ್ಲಿ, ಬಳಿಕ 15ರಿಂದ ವೃಷಭ ರಾಶಿ ನಿಮ್ಮ ಜನ್ಮಕ್ಕೆ ಬರಲಿದ್ದಾನೆ. ಹಾಗಾಗಿ ಹವಾಮಾನದ ಒಂದು ಸಲುವಾಗಿಯೂ ಕೆಲವೊಂದು ಎಚ್ಚರಿಕೆ. ಉದಾಹರಣೆಗೆ ಈಗ ಬೇಸಿಗೆಯ ಕಾಲದಲ್ಲಿ ಇರುವಂಥದ್ದು, ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗುವಂಥದ್ದು, ಬೇಸಿಗೆಯಲ್ಲಿ ಕಾಲದಲ್ಲಿ ಬರುವಂಥ ಕೆಲವು ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಇತ್ಯಾದಿ ಬರುವಂಥದ್ದಾಗಲಿ, ಅಥವಾ ಇನ್ನಿತರ ಕೆಲವೊಮ್ಮೆ ಕಂಟ್ಯಾಮಿನೇಟೆಡ್ ವಾಟರ್ ಅಂದರೆ ಕಲುಷಿತ ನೀರಿನಿಂದ ಬರ್ಬೋದ ತೊಂದರೆಗಳು ಇತ್ಯಾದಿ, ಅಮಿಬೇಸಿಸ್ ಇತ್ಯಾದಿಗಳೆಲ್ಲ ವ್ಯಕ್ತ ಆಗ್ಬೋದು. ಹಾಗಾಗಿ ಆರೋಗ್ಯದ ಕಡೆ ಸಾಮಾನ್ಯ ಎಷ್ಟು ಕಾಳಜಿ ಬೇಕೋ ಖಂಡಿತ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಒಂದು ಕರ್ತವ್ಯ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಆ ರಾಶಿ ಈ ರಾಶಿ ಅಂತೆಲ್ಲ ಎಲ್ಲ ರಾಶಿಯವರು ತಮ್ಮ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು, ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ಪ್ರತಿಯೊಬ್ಬರ ಒಂದು ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಅಷ್ಟೊಂದು ಸಾಮಾನ್ಯ ಕಾಳಜಿ ಸಾಕಾಗುತ್ತೆ. ಹೆಚ್ಚಿನೇನು ಆರೋಗ್ಯದಲ್ಲಿ ಏರ್ಪೇರೆಲ್ಲ ಕಂಡು ಬರೋದಿಲ್ಲ. ಹಾಗಾಗಿ ನಿಮಗೆ ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ, ವೃತ್ತಿ, ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಅನುಕೂಲಕರವಾದ ಫಲಿತಾಂಶ ಇದೆ. ನೆನಪಿಟ್ಟುಕೊಳ್ಳಿ, ಗುರುಬಲದ ಕೊನೆಯ ಮಾಸ. ಆದರೆ ಮುಂದೆ ಗುರುಬಲ ಇಲ್ಲದಿದ್ರೂ ನೀವು ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ ನಿರಂತರವಾಗಿ ಶನಿ ಮಹಾರಾಜರು ನಿಮಗೆ ಅನುಕೂಲಕರವಾಗಿರ್ತಾರೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ, ಆಮೇಲೆ ಮಧ್ಯ ಬುಧ, ಚಂದ್ರ ಇವರೆಲ್ಲೂ ಶುಭ ಗ್ರಹಗಳು ನಿಮಗೆ ಪಾಲಿಗೆ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಹಾಗೆ ಆತಂಕ ಭಯ ಪಡುವಂಥದ್ದೇನಿಲ್ಲ.
ಆದರೆ ಗುರುವಿನ ಒಂದು ಅದ್ಭುತವಾದ ಬಲ ನಿಮಗೆ ಈ ತಿಂಗಳಿಂದ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಕೋರ್ಟು ಕಚೇರಿ ಸಂಬಂಧ ಕೆಲಸ, ಏನಾದರೂ ಪ್ರಮುಖವಾದ ಕೊಡುಕೊಳ್ಳಬೇಕೆ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಇರ್ಬೋದು, ಅದು ಇನ್ನಿತರ ಯಾವುದೇ ಜೀವನದ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ, ವೃತ್ತಿ ಉದ್ಯೋಗವನ್ನು ಬದಲಿಸಲಿಕ್ಕೆ, ಅದು ಅರ್ಜಿ ಹಾಕಲಿಕ್ಕೆಲ್ಲ ಈ ತಿಂಗಳನ್ನು ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅನುಕೂಲವಾಗಿ ಆಗುತ್ತೆ. ಹಾಗೆ ಇದನ್ನು ನೆನಪಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನೀವು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ 19 ದಿನಗಳು ಸಿಗುತ್ತೆ. ಎಲ್ಲ ರಾಶಿಗೂ ಮಧ್ಯೆ ಮಧ್ಯೆ ಸಿಗುವ ಹಾಗೆ ನಿಮಗೂ ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಸಿಗುವಂಥ ಅದ್ಭುತವಾದ ದಿನಗಳಿರ್ತವೆ. ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ನಿರ್ಧಾರಗಳಿಗೆ, ಒಪ್ಪಂದ ಸಹಿಗಳಿಗೆ ಅಥವಾ ಪರ್ಚೇಸ್ಗಳಿಗೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬಂಥದ್ದು. ಚಂದ್ರನ ಬೆಂಬಲ ಇರುವಂಥ ದಿನಗಳು ಮೇನಲ್ಲಿ 1, 2, 3, 4, 5, 10, 12, 13, 14, 17, 18, 21, 22, 27, 28, 29, 30, 31 ಸುಮಾರು 19 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂತಹ ದಿನಾಂಕಗಳು ಸಿಕ್ಕಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಅದೃಷ್ಟದ ಬಣ್ಣಗಳನ್ನು ಯಾವುದಂತ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ. ಯಾಕಂದರೆ ಗುರುಬಲದ ಕೊನೆಯ ಮಾಸ ಇದಾಗಿದೆ. ಗುರುವಿನ ಸಂಕೇತವಾದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳು ಪೂರ್ತಿ ಬಳಸಿ. ಇನ್ನು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4, ರಾಹುವಿನ ಸಂಕೇತ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸಂಕೇತ ತಿಂಗಳು ಪೂರ್ತಿ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಬಳಸಿಕೊಳ್ಳುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ನಂಬರ್ 8 ತಿಂಗಳು ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತ. ನಿಮಗೆ 10ನೇ ತಾರೀಕುವರೆಗೂ ಮಂಗಳನ ವಿಶೇಷವಾದ ಬೆಂಬಲ ಇರುತ್ತೆ. ಹಾಗಾಗಿ ಈ ತಿಂಗಳ 10ರವರೆಗೂ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ಬಳಸಿಕೊಳ್ಳುವಂಥದ್ದು. ಚಂದ್ರಾನುಕೂಲ ಇರುವಂಥ 19 ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರಾನುಕೂಲವಾಗಿ ಬಳಸ್ಕೊಳ್ಳುವಂಥದ್ದು. ಈ ರೀತಿ ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಒಂದು ತೃಪ್ತಿದಾಯಕವಾದಂತಹ ಒಂದು ಅದೃಷ್ಟದಾಯಕವಾದಂತಹ ಫಲಿತಾಂಶಗಳು ಮೇ ತಿಂಗಳಲ್ಲಿ ಒದಗಿ ಬರಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.